ಹೆಲೋ ಸ್ಟೂಡೆಂಟ್ಸ್, ಈಗ ನೀಟ್ ವಿದ್ಯಾರ್ಥಿಗಳಿಗೆ ರೌಂಡ್ 1 ರಿಸಲ್ಟ್ ಅನ್ನ ನಮ್ಮ MCC ಕಡೆಯಿಂದ ಈಗಾಗಲೇ ಅನೌನ್ಸ್ ಮಾಡಲಾಗಿದೆ. ಅದಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಸಹ ಈಗ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಅದರ ಬಗ್ಗೆ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಂತಾ ಹೋಗೋಣ. ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂತಾ ಹೋಗೋಣ. ನಮ್ಮ MCC ಕಡೆಯಿಂದ ನೀಟ್ ವಿದ್ಯಾರ್ಥಿಗಳಿಗೆ ಇವತ್ತು ಬೆಳಿಗ್ಗೆನೆ ವಿದ್ಯಾರ್ಥಿಗಳಿಗೆ ರೌಂಡ್ 1 ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ರು. ಓಕೆನಾ. ಸೊ ಇನ್ನೂ ಸಹ ಯಾರಾದ್ರೂ ವಿದ್ಯಾರ್ಥಿಗಳು ಚೆಕ್ ಮಾಡಿಲ್ಲ ಅಂತಂದ್ರೆ ಟೆಲಿಗ್ರಾಮ್ ಅಲ್ಲಿ ನಾವು ರಿಸಲ್ಟ್ ಅನ್ನ ಅಪ್ಲೋಡ್ ಮಾಡಲಾಗಿದೆ. ಸೊ ವಿದ್ಯಾರ್ಥಿಗಳು ಚೆಕ್ ಮಾಡಬಹುದಾಗಿರುತ್ತೆ. ರಿಸಲ್ಟ್ ಅನ್ನ ಚೆಕ್ ಮಾಡಿದ ನಂತರ ನೆಕ್ಸ್ಟ್ ಪ್ರೋಸೆಸ್ ವಿದ್ಯಾರ್ಥಿಗಳಿಗೆ ಈಗ ಡಿಸ್ಪ್ಲೇ ಆಗಿದೆ ನೋಡಬಹುದು. ದ ರಿಪೋರ್ಟಿಂಗ್ ಫಾರ್ ರೌಂಡ್ 1 ಆಫ್ UG ಕೌನ್ಸಿಲಿಂಗ್ 2024 ಈಸ್ ಅವೈಲಬಲ್ ನೌ. ದ ಕ್ಯಾಂಡಿಡೇಟ್ಸ್ ಕ್ಯಾನ್ ಡೌನ್ಲೋಡ್ ದೇರ್ ಪ್ರೊವಿಷನಲ್ ಅಲಾಟ್ಮೆಂಟ್ ಲೆಟರ್ಸ್ ಅಂಡ್ ಪ್ರೊಸೀಡ್ ಫಾರ್ ರಿಪೋರ್ಟಿಂಗ್ ಅಂತ ಹೇಳಿ ಕೊಟ್ಟಿರ್ತಕ್ಕಂಥದ್ದು. ಅಂತಂದ್ರೆ ಈಗ ನೀವು ರಿಪೋರ್ಟಿಂಗ್ ಮಾಡೋದಕ್ಕೆ ಅವೈಲೇಬಲ್ ಇದೆ ಈಗ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಸೊ ಕಳೆದ ನೋಟಿಫಿಕೇಶನ್ ಪ್ರಕಾರ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿದ್ರಾ. ಸೊ ಇದು ಸ್ಕೆಡ್ಯೂಲ್ ಬಿಡುಗಡೆ ಮಾಡಿದ್ರ. ಅದ್ರ ಪ್ರಕಾರ ನೋಡಿದ್ರೆ ನಿಮ್ಗೆ 23ನೇ ತಾರೀಕಿನಂದು ರಿಸಲ್ಟ್ ಅನೌನ್ಸ್ ಮಾಡಬೇಕಾಗಿತ್ತು. ಬಟ್ ಈಗ 25ನೇ ತಾರೀಕು ಮಾಡಿದ್ರೆ ರಿಪೋರ್ಟಿಂಗ್ ಸ್ಟಾರ್ಟ್ಸ್ ಫ್ರಮ್ 24th ಇಂದ 29 ಅಂತ ಹೇಳಿ ಕಳೆದ ನೋಟಿಫಿಕೇಶನ್ ಇದು. ಬಟ್ ಈಗ ನಿಮ್ಗೆ ರಿಸಲ್ಟ್ ಅನೌನ್ಸ್ ಆಗಿರ್ತಕ್ಕಂಥದ್ದು ಇವತ್ತು 25ನೇ ತಾರೀಕಿಂದ. ಸೊ ನಾಳೆಯಿಂದ ನೀವು ಬೇಕಿದ್ರೆ ಈಗಲಿಂದ ಅವಕಾಶ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ ನಮ್ಮ MCC ಕಡೆಯಿಂದ. ಸೊ ನೀವು ರಿಪೋರ್ಟಿಂಗ್ ಪ್ರೋಸೆಸ್ ಅನ್ನ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ವಿದ್ಯಾರ್ಥಿಗಳಿಗೆ ಇದು ಮಹತ್ವದ ಅಪ್ಡೇಟ್. ಓಕೆನಾ. ಸೊ ಈಗ ನಿಮ್ಗೆ ರೌಂಡ್ 1 ರಿಸಲ್ಟ್ ಆಗಿದಲ್ವಾ, ನೆಕ್ಸ್ಟ್ ರಿಪೋರ್ಟಿಂಗ್ ಅನ್ನ ವಿದ್ಯಾರ್ಥಿಗಳು ಮಾಡ್ಕೋಬಹುದಾಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂತೆ ಇನ್ನೂ ಹಲವಾರು ಅಪ್ಡೇಟ್ಸ್ ಬಂದ ನಂತರ ನಾನು ನಿಮಗೆ ಆದಷ್ಟು ಬೇಗ ವಿಡಿಯೋವನ್ನ ಮಾಡಿ ತಿಳಿಸ್ತೀನಿ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೆ ಈಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲೂ ಸಹ ಈಗ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದೀವಿ. ಸೊ ಲಿಂಕ್ಸ್ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ಗಳನ್ನ ರೆಗ್ಯುಲರ್ಗೆ ಅಪ್ಲೋಡ್ ಮಾಡ್ತಿರ್ತೀವಿ. ಜೊತೆಗೆ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನ ಶೇರ್ ಮಾಡಿ. ಆಲ್ ದಿ ಬೆಸ್ಟ್. Thanks for watching. All the best. Thank you. Bye.